ಹೇಳಿ ಕನ್ನಡಿಗರೇ, ಎದ್ದೇಳಿ. ರಣಘೋಷ ಮಾಡಾಯಿತು, ರಣಕಹಳೆ ಊದಾಯಿತು. ಕೋಟೆ ಸಿಂಹವಾಗಿ ನುಗ್ಗೋಣ, ಮದಸಿದ ಮದ್ದಾನೆಗಳ ಮಸ್ತಕವ ಬಳಿಯೋಣ. ಎಲ್ಲಿಂದಲೋ ಬಂದ ಆ ಕೆಂಪು ಮೊಸಡೆ ಗುಳ್ಳೆ ನರಿಗಳು, ಆ ಗುಳ್ಳೆ ನರಿಗಳ ನರವ ಹರಿದು. ನಾನು 7ನೇ ತರಗತಿ ಇದ್ದೆ. ಅವಾಗ ನಮ್ಮೂರಲ್ಲಿ ಒಂದು ಲವಕುಶ ಅಂತೇಳಿ ಪೌರಾಣಿಕ ನಾಟಕದಲ್ಲಿ ನನಗೊಂದು ಪಾತ್ರ ಕೊಟ್ರು. ನಮ್ಮೂರವರು ಆಗಿರ್ತಕ್ಕಂತ ವೈ.ಕೆ. ಪಾಟೀಲ್ ಅಂತೇಳಿ ಅವರ ಮಗ ರಂಗನಗೌಡ ಮಾಲಿ ಪಾಟೀಲ್ ಅಂತೇಳಿ ಅವರು ಕರೆದು ನಮ್ಮನ್ನ ಒಂದು ಲವಕುಶ ನಾಟಕದಲ್ಲಿ ಕುಶನ ಪಾತ್ರದಲ್ಲಿ ಅಭಿನಯಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ನನಗೆ. ಹಾಗಾಗಿ ಅಲ್ಲಿಂದ ನನಗೆ ರಂಗಭೂಮಿಯಲ್ಲಿ ಆಸಕ್ತಿ ಬೆಳೀತು. ನಾನು 2002ರಿಂದ ಭಾಗವಹಿಸ್ಲಿಕ್ಕತ್ತಿದ್ದೆ ಏಕಪಾತ್ರ ಅಭಿನಯದಲ್ಲಿ ಭಾಗವಹಿಸ್ತಾ ಬಂದಾಗ ನಾನು ಸುಮಾರು ಒಂದು 50ಕ್ಕಿಂತ ಹೆಚ್ಚು ಪ್ರಶಸ್ತಿ ಪತ್ರಗಳನ್ನ ಮನೆಯಲ್ಲಿ ಇಟ್ಟಿರುತ್ತೇನೆ ಸರ್. ಅಂದ್ರೆ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೇನೆ ಏಕಪಾತ್ರ ಅಭಿನಯದಲ್ಲಿ. ನಮ್ಮ ತಂದೆಯವರು ಕೂಡ ಕೆಲವೊಂದಿಷ್ಟು ನಾಟಕಗಳನ್ನ ಆಡಿದ್ರು. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಬನ್ನಿ ನಾನು ನಿಮಗೆ ಇವತ್ತಿನ ದಿವಸ ಒಬ್ಬ ವಿಶೇಷ ರಂಗಭೂಮಿ ಕಲಾವಿದರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಈ ಒಂದು ಎಪಿಸೋಡ್ ಬಹಳ ತುಂಬಾ ವಿಶೇಷವಾಗಿರ್ತದೆ. ಈ ಒಂದು ಎಪಿಸೋಡ್ಗೆ ಕಾರಣೀಕರ್ತರಾಗಿರ್ತಕ್ಕಂತಹ ರಂಗನಗೌಡರು ಅಂತ ಇದ್ದಾರೆ. ರಂಗನಗೌಡರು ನಮಗ ಹೇಳಿದ್ರು, ಬನ್ನಿ ಸರ್ ನಮ್ಮೂರಾಗ ಒಬ್ಬ ಯುವ ರಂಗಭೂಮಿ ಕಲಾವಿದರಿದ್ದಾರೆ, ಬಹಳ ಅದ್ಭುತವಾದಂತಹ ಪ್ರಶಸ್ತಿಗಳನ್ನು ತೆಗೆದುಕೊಂಡು ಇವತ್ತಿನ ದಿವಸ ನಮ್ಮ ಸುತ್ತಲೂ ಹಳ್ಳಿಗೂ ಪರಿಚಯ ಆದಂತ ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಮತ್ತ ಹಳ್ಳಿಗೆ ಅಷ್ಟೇ ಪರಿಚಯ ಆಗಿಲ್ಲ, ಅವರು ಇಡೀ ಯಲಬುರ್ಗಾ ತಾಲೂಕು ಆಗಿರ್ಬೋದು, ಕೊಪ್ಪಳ ಜಿಲ್ಲಾ ಆಗಿರ್ಬೋದು, ಎಲ್ಲಾ ಕಡೆಗೂ ಅವರು ತಮ್ಮ ಒಂದು ಕಲೆಯನ್ನ ಪ್ರದರ್ಶನ ಮಾಡಿ ವ್ಯಕ್ತಪಡಿಸಿದ್ದಾರೆ. ಆ ಕಲೆ ಎಂಥದ್ದು ಅನ್ನೋದನ್ನ ನಾವು ಪಡೆದುಕೊಳ್ಳೋಣ. ಮೊದಲಿಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಕಲಾವಿದರನ್ನ ಪರಿಚಯ ಮಾಡಿಸಿಕೊಡ್ತೀನಿ ಅಂತ ಹೇಳ್ಯಾರ ರಂಗನಗೌಡರು. ಮೊದಲು ನಾವು ರಂಗನಗೌಡರನ್ನ ಭೇಟಿಯಾಗೋಣ, ಬನ್ನಿ. ನಮಸ್ಕಾರ ರೀ. ನಮಸ್ತೆ ಗೌಡ್ರ, ಆರಾಮದಿರಿ? ಬಾಳ ದಿನ ಆತ್ ಭೇಟಿಯಾಗಿ. ಈಗ ನೋಡ್ರಿ, ಅವ್ರನ್ನ ಹುಡ್ಕೊಂಡು ಬರ್ರಿ ಸರ, ನಾ ಇಲ್ಲಿ ಹೊಲ್ದಾಗದೀನಿ, ನಾನು ಮನೆಗೆ ಹೋಗಿ ತೋರಿಸ್ತೀನಿ ಅಂತ ಹೇಳಿದ್ರು. ಈಗ ಹೊಲ್ದಾಗ ಬಂದಿವಿ, ಅವ್ರನ್ನ ಭೇಟಿಯಾಗೋಣ. ಆಯ್ತ್ರಿ ಸರ್. ನಿಮ್ದು ಒಂದ್ ಪರಿಚಯ ಮಾಡಿ ಕೊಡ್ರಲ್ಲ. ಆಯ್ತ್ರಿ, ಮಾಡನ್ರಿ. ಏನ್ ನಿಮ್ಮ ಹೆಸರು, ಏನ್ ಕತ್ತಿ ಹೇಳ್ರಿ ಸರ್. ನನ್ನ ಹೆಸರು ರಂಗನಗೌಡ ಮಾಲಿ ಪಾಟೀಲ್ ರೀ. ಈಗ್ರಿ ಸರ್ ಒಕ್ಕಲ್ತನೂ ಮಾಡ್ತೀವ್ರಿ. ರಂಗಭೂಮಿ ಕಲಾವಿದರು ಕೂಡ ನೀವು? ಆಮೇಲೆ ನಾಟಕ ನಿರ್ದೇಶನ ಮಾಡ್ತೀವ್ರಿ. ಪೌರಾಣಿಕ ನಾಟಕ, ಐತಿಹಾಸಿಕ. ಆಮೇಲೆ ನಮ್ ತಂದೆಯವ್ರೊಂದು 14 ನಾಟಕ ಬರ್ತಿದ್ರಿ. ಆದ್ರೂನು ಮತ್ತೆ ಅದ ಲೆಕ್ಕದಾಗ ನಾವು ಆಗ ಏನೋ ಒಂದ್ ರೀತಿ ಮೇಲೆ ಹೊಂಟಿವ್ರಿ. ನಮ್ ಕಲಾವಿದ್ರು ನೋಡ್ರಿ, ನಮ್ ಕೈಗ ಸುಮಾರು ಒಂದ್ 7-8 ಹುಡ್ರು ಇಲ್ಲಿ ನಮ್ಮ ತಯಾರದವ್ರಿ. ಅದ್ರಾಗ ಈಗ ನೀವು ಪರಿಚಯ ಮಾಡಕೊಂಡಿರಲ್ಲ, ಅವ್ರೊಬ್ರು ಅಂದ್ರ ಲೋಕೇಶ್ ನಾಯಕ್ ಅಂತ ಅವ್ರೊಬ್ರಿ. ಒಳ್ಳೆ ಆಯ್ತ್ರಿ ಸರ್, ರಾಜ್ಯ ಪ್ರಶಸ್ತಿ ವಿಜೇತರು ಅವ್ರು. ಅವ್ರು ಈಗ ಎಲ್ಲಿ ಅದಾರ? ಈಗ ಅವ್ರು ಇಲ್ಲೇ ತೋಟದಾಗ ಅದಾರಿ. ನಡ್ರಿ ಹೋಗೋಣ, ನಡ್ರಿ ಬರ್ರಿ ಸರ್. ನಡ್ರಿ ಈ ವಾರಿ ಹಿಡ್ದು ನಡ್ರಿ. ಎಲ್ಲಾ ಆರಾಮದಿರಲ್ಲ? ಆರಾಮ್ರಿ. ಏನ್ ಅವರು ವ್ಯವಸಾಯ ಹೊಲ ಗಿಲ್ಲ ಮಾಡ್ತಾರ? ಅವ್ರು ಮಾಡ್ತಾರ. ಎಲ್ಲಿದಾರ ಅವ್ರು, ಏನ್ ಮಾಡ್ತಾರ? ಈಗ ತೋಟದಾಗ ಏನೋ ಒಂದ್ ಟ್ಯಾಗರ್ ಮರಿಗೆ ಒಂದ್ ಸ್ವಲ್ಪ ತಪ್ಲ ಮುರ್ಕೊಂಡ್ ಬರ್ತಂತ ಹೇಳಿದ್ರಿ. ಅವ್ರು ಆಡನ ಅದಾವನ್ರಿ? ಟ್ಯಾಗರ್ ಮರಿ ಅದಾವ್ರಿ. ಅವ್ರು ನೋಡ್ರಿ ಈಗ ಪ್ರೈವೇಟ್ ಸ್ಕೂಲ್ಗೆ ಟೀಚರ್ನ ಅದಾರ. ಆಮೇಲೆ ನೋಡ್ರಿ ಯೋಗಾಸನಕ್ಕ ಹೋಗ್ತಾರ್ರಿ. ಯೋಗಾನು ಮಾಡ್ತಾರ. ಯೋಗಕ್ಕ ಕ್ಲಾಸ್ ರೀ ಅವ್ರು. ಅದಕ್ಕೆ ಶಿಕ್ಷಕರ ಏನ್ರಿ ಅವ್ರು ನಿಮ್ ಶಿಷ್ಯ ಕೂಡ? ನಮ್ ಶಿಷ್ಯರ ಅಂತಂದ್ ನನಗ್ ಬಹಳ ಹೆಮ್ಮೆ ಆಗತ್ರಿ ಹೇಳ್ಕೆನಕ. ನಮ್ಗಿಂತನು ಮಿಕ್ಕಿ ಮುಂದರ್ದಾರಿ ಅವ್ರು. ಮುಂದರ್ದಾರಿ. ನೋಡ್ರಿ ಮತ್ತೆ ಅವ್ರನ್ನ ಭೇಟಿಯಾಗ ನಂಬರ್ ಬರ್ರಿ. ಒಳ್ಳೆ ಇದ್ರಿ ಕಲಾವಿದ್ರಿ. ಅವರು ಒಂದು 5ನೇ ಕ್ಲಾಸ್ ಇದ್ದಾಗ ಸುಮ್ಮನೆ ಒಂದು ಸಣ್ಣದೊಂದ್ ಪಾತ್ರ ಕೊಟ್ಟಿದ್ವಿ ಲವಕುಶ ನಾಟಕದಾಗ. ಮಹಾಂತೇಶ ಶಾಸ್ತ್ರಿಗಳು ಅಂತಂದು ಅದು ಗದಗಿನರ್. ಅವಾಗ ಒಳ್ಳೆ ಕಲಾವಿದರು, ಒಳ್ಳೆ ಕವಿಗಳು ಅವ್ರು. ಅವ್ರ ಕುರಿತಾನ ಲವಕುಶ ನಾಟಕದಾಗ ಕುಶನ್ ಪಾತ್ರ ಮಾಡಿದ್ರಿ. ಅದ್ರಾಗ ಯಶಸ್ವಿ ಆದ್ರ. ಅದ್ರಲ್ಲಿ ಅಕ್ಷರ ಹೆಣ್ಗಂಡ ಅಕ್ಷರಕ್ಕಂತೂ ಒಳ್ಳೆ ಫೇಮಸ್. ಅಲ್ಪ ಪ್ರಾಣ ಮಹಾಪ್ರಾಣ ಅಂತಾರಲ್ರಿ, ಅದ್ರಾಗ ಮಾತ್ರ ಕರೆಕ್ಟ್ ಆಗಿ ಉಚ್ಚಾರಣೆ ಅದು ಉಚ್ಚಾರಣೆ ಮೇನ್ ರೀ. ಅದ್ರಾಗ ಯಶಸ್ವಿಯಾಗಿ ಆಮೇಲೆ ಒಟ್ಟು ಇಲ್ಲಿ ಹಳ್ಳಿಲಿಂದ ಹಿಡಿದು ಬೆಂಗಳೂರುವರೆಗಿನ ಅವ್ರ ದಾಖಲಾತಿಗಳು ಅದಾವ.
ಡಾಕ್ಯುಮೆಂಟ್ಸ್ ಅದಾವ್ರಿ. ಓಕೆ ಓಕೆ. ಪ್ರಶಸ್ತಿ ಪತ್ರ, ರಾಜ್ಯ ಪ್ರಶಸ್ತಿ ಕೂಡ ಆಗೈತ್ರಿ ಅವ್ರಿಗೆ. ರಾಜ್ಯ ಪ್ರಶಸ್ತಿ ಪಡ್ತಾರ. ಹ್ಞೂನ್ರಿ. ನಡ್ರಿ ಮತ್ತ ಅವ್ರನ್ನ ವಿಶೇಷ ನಮ್ಗ ಅವ್ರನ್ನ ಭೇಟಿಯಾಗಿ ಮಾತಾಡೋಣ, ನಿಮ್ ಒಂದ್ ದಿವ್ಸ ಮಾಡೋಣ ಅಂತ. ಆಯ್ತ್ರಿ. ಒಳ್ಳೆ ಯುವ ಕಲಾವಿದರು, ಹ್ಮ್. ರಾಜ್ಯ ಪ್ರಶಸ್ತಿಯನ್ನ ಪಡೆದಂತ ಯುವ ಕಲಾವಿದರು. ಹ್ಞೂನ್ರಿ, ಒಳ್ಳೆ ಕಲಾವಿದರು. ಮತ್ತ ಅವ್ರೇನೋ ಬೆಂಗಳೂರು ತನಕ ಹೋಗಿ ಕಲೆಗಳನ್ನ ಕಲಾ ಪ್ರದರ್ಶನ ಪ್ರದರ್ಶನ ಮಾಡ್ಯಾರ. ಮಾಡ್ಯಾರಂತಂದ್ರೆ. ಸುರಪುರದ ರಾಜ ವೆಂಕಟಪ್ಪ ನಾಯಕ್ ಅಂದ್ರೆ ಒಳ್ಳೆ ಯಶಸ್ವಿ ಪಾತ್ರ ರೀ. ಏನ್ರಿ. ಓಕೆ. ಆಮೇಲೆ ಇತ್ತೀಚೆಗೆ ರಕ್ತರಾತ್ರಿ ನಾಟಕದಾಗ ಪಾತ್ರ ಮಾಡ್ಯಾರ. ಏನ್ ಪೌರಾಣಿಕ ನಾಟಕದಾಗ. ನಮ್ ತಂದೆಯವ್ರು ಬರ್ದದ್ ನಾಟಕ ದುರ್ಗದ ಹುಲಿ ನಾಟಕದಾಗ ಪಾತ್ರ ಮಾಡ್ಯಾರ. ಏನ್ರಿ. ಅದ್ರಲ್ಲಿ ಒಂದು ಭದ್ರಂ ಪಾತ್ರ ಮಾಡಿದ್ರು, ಕೊಡ್ಲಿ ಪಾತ್ರ. ಒಳ್ಳೆ ಯಶಸ್ವಿ ಆಯ್ತು. ಆ ನಂತರ ಅವ್ರದ ಒಂದು ಏಕಾಂಕ, ನಮ್ಮ ಅಪ್ಪಾಜಿ ಅವ್ರು ಬರ್ದಂತ ನಾಟಕದಾಗ ಏಕಾಂಕ ನಾಟಕ ಮಾಡ್ಕೊಂಡ್ ಅದನ್ನು ಒಳ್ಳೆ ರಾಜ್ಯದವರೆಗಿನ ಒಂದ್ ತಾಸಿನ ನಾಟಕನು ಭರ್ಜರಿ ಮಾಡ್ಯಾರ್ರಿ. ಕೆಲವೊಂದು ಇಲ್ರಿ, ನಾವ್ ಹೋಗಿಲ್ರಿ, ಅವ್ರ ಹೋಗ್ಯಾರ. ಒಟ್ ನಮ್ದ ನಿರ್ದೇಶನದಾಗ ಅವ್ರ ಒಟ್ಟು ತಯಾರಾಗಿ ಅಷ್ಟೆಲ್ಲಾ ಮಾಡ್ಕೊಂಡ್ ನಿರ್ದೇಶನ ನಮ್ದ. ನೀವು ಪರಿಚಯ ಆಗಿದ್ ಬಹಳ ಸಂತೋಷ ಆಯ್ತು ನಮಗ. ಆಯ್ತ್ರಿ ಸರ್. ಬಾಣ ಹೋಗಮ್ ಭೇಟಿಯಾಗಣ. ಬರ್ರಿ ಸರ್. ಇದು ಆಡಿ ತಪ್ಲ ಮುರ್ಕೊಂಬರಕ್ ಹೋಗ್ಯಾರ ಬರ್ರಿ ಅವ್ರು. ಹೊಲ್ಲಾಗಿರ್ತಾರನ್ರಿ ಅವ್ರು. ಇಲ್ಲೇ ತಪ್ಲ ಮುರಿಯಕ್ ಬಂದ್ರಿ. ಮಾಸ್ತರ ಬಾರೋಪ, ಇಲ್ಲಿ ಸರ್ ಬಂದಾರ, ಬಾ ಇಲ್ಲಿ ನಿಮ್ಮನ್ನ ಪರಿಚಯ ಮಾಡಿಸ್ಬೇಕಂತ ಇಲ್ಲಿ ಕರ್ಕೊಂಡ್ ಬಂದಿವಿ. ಬಂದಾರ ಬರ್ರಿ. ಅಲ್ಲೇ ಹೋಗೋಣ ನೋಡ್ರಿ, ಇಲ್ಲಾಂದ್ರ ಬ್ಯಾಡ್ರಿ ಸರ್, ಇಲ್ಲೇ ಬರ್ತಾರ. ನಮಸ್ಕಾರ. 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 ಬರ್ರಿ. ಆರಾಮದಿರಿ ಸರ? ಇವ್ರ ನೋಡ್ರಿ ಸರ್, ಲೋಕೇಶ್ ಅಂತ. ಓಕೆ ಸರ, ಬಹಳ ಸಂತೋಷ ಸರ. ನಿಮ್ ಬಗ್ಗೆ ಕೇಳಿದ್ವಿ. ಹಿಂಗ ಯುವ ಕಲಾವಿದರ ಅದರ, ನಮ್ ಕೈ ಒಳಗ ಬೆಳೆದಂತಹ ಹುಡುಗ ಆತ. ಅವರು ರಾಜ್ಯ ಮಟ್ಟದವರೆಗೂ ಕೂಡ ಹೋಗಿ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಿ ಬಹುಮಾನಗಳನ್ನ ಪಡೆದುಕೊಂಡು ಬಂದಾರ ಅಂತ ಹೇಳಿದ್ರು. ಬನ್ನಿ ವೀಕ್ಷಕರೇ, ನಾವು ಈಗ ನೇರವಾಗಿ ಆ ಕಲಾವಿದರನ್ನ ರಂಗಭೂಮಿ ಕಲಾವಿದರನ್ನ ಭೇಟಿಯಾಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮಸ್ಕಾರ ಸರ. ನಮಸ್ತೆ ಸರ್. ಬಹಳ ಸಂತೋಷ ಸರ, ನಿಮಗೂ ಬಹಳ ಸಂತೋಷ ಸರ. ಅವ್ರನ್ನ ಪರಿಚಯ ಮಾಡಿಸ್ಕೊಟ್ರಿ, ಬಹಳ ಹೆಮ್ಮೆ ಅನಿಸ್ತದೆ. ನಿಮ್ಮ ಶಿಷ್ಯ ಅಂತಾನು ಹೇಳಿದ್ರಿ. ಕರೆಕ್ಟ್ ರೀ ಸರ್, ಶಿಷ್ಯ ಅಂತಾನು. ನಿನ್ನೆ ಹೆಚ್ಚಿಗೆ ನಮ್ಗಿಂತ ಮತ್ತೆ ಮುಂದರ್ದ ಇರ್ಲಿ ಸರ, ಯುವಕರು ಬೆಳಿಲಿ. ಓಕೆ ಸರ, ನಿಮ್ ಜೊತೆ ಕೂತು ಮಾತುಕತೆಯನ್ನ ಆಡೋಣ. ಇಲ್ಲೇ ಆಡೋಣ, ನನ್ನ ಮನೆ ಕಡೆಗೆ ಎಲ್ಲೇ ಹೋಗೋಣ ಸರ್? ಏನ್ ಹೊಲ ಕಡೆ ಹೋಗ್ಬಿಡೋಣ? ಇಲ್ಲ ಸರ್, ಆ ಕಡೆ ಹೊಲ ಕಡೆ, ತೋಟದ ಕಡೆ ಹೋಗೋಣ ಬನ್ನಿ. ನಿಮ್ ತೋಟ ಕಡೆ ಹೋಗೋಣ. ನಡ್ರಿ ಸರ್, ಹೋಗೋಣ ನಡ್ರಿ. ಬರ್ರಿ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಬನ್ನಿ ನಾನು ನಿಮಗೆ ಇವತ್ತಿನ ದಿವಸ ಒಬ್ಬ ಯುವ ರಂಗಭೂಮಿ ಕಲಾವಿದರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ರಂಗಭೂಮಿ ಕಲಾವಿದರ ಜೀವನದ ಕುರಿತು ಒಂದಿಷ್ಟು ಪರಿಚಯವನ್ನ ಮಾಡಿಕೊಳ್ಳೋಣ. ನಮಸ್ಕಾರ ಲೋಕೇಶ್ ಸರ್. ನಮಸ್ತೆ ಸರ್. ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ತಮಗೆ. ಥ್ಯಾಂಕ್ ಯು ಸರ್. ಓಕೆ ಸರ್, ತಮ್ಮ ಪರಿಚಯವನ್ನ ಮಾಡಿಕೊಡಿ ಸರ್. ಸರ್, ನಮ್ಮ ಹೆಸರು ಲೋಕೇಶ್ ಲಮಾಣಿ ಅಂತೇಳಿ, ಸರ್, ತರ್ಲಕಟ್ಟಿಯವರು. ನಾವು ಸುಮಾರು 2000, ಈಗ ನನ್ನ ವಯಸ್ಸು 35 ವರ್ಷ. ನನಗೆ ಓಕೆ ಸರ್. ಓಕೆ, 35 ವರ್ಷ. ನಮ್ದು ಇದು ಎಜುಕೇಶನ್ ಬಂದ್ಬಿಟ್ಟು MA B.Ed ಆಗಿದೆ ಸರ್. MA B.Ed. ಓಕೆ ಸರ್. ನಾವು ಈಗ ಪ್ರಸ್ತುತ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಿದ್ದೀವಿ. ಹಾಗೆ ರಂಗಭೂಮಿಯಲ್ಲಿ ಸಾಕಷ್ಟು ನಾವು ನಾಟಕಗಳನ್ನ ಮಾಡಿದ್ದೇವೆ. ಅಂದ್ರೆ ಸುಮಾರು 18 ನಾಟಕಗಳನ್ನ ಮಾಡಿದ್ದೇವೆ. ತಾವು ಸಣ್ಣ ವಯಸ್ಸಿನಲ್ಲಿಯೇ ಈ ರಂಗಭೂಮಿಗೆ ಬಂದಿದ್ದೀರಿ. ಈ ರಂಗಭೂಮಿಯ ಪ್ರಯಾಣ ಹೇಗ್ ಶುರು ಆಯ್ತು ನಿಮ್ದು? ಅದು ಹೇಳ್ಬೇಕಂದ್ರೆ ಸರ್, 2002ರಲ್ಲಿ ನಾನು 7ನೇ ತರಗತಿ ಇದ್ದೆ. ಅವಾಗ ನಮ್ಮೂರಲ್ಲಿ ಒಂದು ಲವಕುಶ ಅಂತೇಳಿ ಪೌರಾಣಿಕ ನಾಟಕದಲ್ಲಿ ನನಗೊಂದು ಪಾತ್ರ ಕೊಟ್ರು. ನಮ್ಮೂರವರು ಆಗಿರ್ತಕ್ಕಂತ YK ಪಾಟೀಲ್ ಅಂತೇಳಿ ಅವರ ಮಗ ರಂಗನಗೌಡ ಮಾಲಿಪಾಟೀಲ್ ಅಂತೇಳಿ ಅವ್ರು ಕರೆದು ನಮ್ಮನ್ನ ಒಂದು ಲವಕುಶ ನಾಟಕದಲ್ಲಿ ಕುಶನ ಪಾತ್ರದಲ್ಲಿ ಅಭಿನಯಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ನನಗೆ. ಹಾಗಾಗಿ ಅಲ್ಲಿಂದ ನನಗೆ ರಂಗಭೂಮಿಯಲ್ಲಿ ಆಸಕ್ತಿ ಬೆಳೀತು. ಮತ್ತೆ ಅಲ್ಲಿಂದ ಈ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯವರು
ಪ್ರತಿ ವರ್ಷನೂ ಕೂಡ ಯುವಜನ ಮೇಳ ಅಂತೇಳಿ ಆಯೋಜನೆ ಮಾಡ್ತಾರೆ. ಆ ಯುವಜನ ಮೇಳದಲ್ಲಿ ನಾನು 2002ರಿಂದ ಭಾಗವಹಿಸ್ಲಿಕ್ಕೆ ಏಕಪಾತ್ರ ಅಭಿನಯದಲ್ಲಿ. ಏಕಪಾತ್ರ ಅಭಿನಯದಲ್ಲಿ ಭಾಗವಹಿಸ್ತಾ ಬಂದಾಗ ನಾನು ಸುಮಾರು ಒಂದು 50ಕ್ಕಿಂತ ಹೆಚ್ಚು ಪ್ರಶಸ್ತಿ ಪತ್ರಗಳನ್ನ ಮನೆಯಲ್ಲಿ ಇಟ್ಟಿರ್ತೇನೆ ಸರ್. ಆ ಏಕಪಾತ್ರ ಅಭಿನಯದಲ್ಲಿ ಬಂದಿರತಕ್ಕಂಥವು ಅಂದ್ರೆ ತಾಲೂಕಾ ಮಟ್ಟದಿಂದ ಹಿಡಿದು ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟದಲ್ಲಿ, ಹಾಗೆ ವಿಭಾಗ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ 3 ಸಾರಿ ನಾನು ದ್ವಿತೀಯ ಸ್ಥಾನವನ್ನ ಅಂದ್ರೆ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೇನೆ ಏಕಪಾತ್ರ ಅಭಿನಯದಲ್ಲಿ. ಹಾಗಾಗಿ ಯಾರಾದ್ರೂ ಈ ಕಲಾವಿದರಿದ್ರ? ಹೌದು ಸರ್, ನಮ್ಮ ತಂದೆಯವರು ಕೂಡ ಕೆಲವೊಂದಿಷ್ಟು ನಾಟಕಗಳನ್ನ ಆಡಿದ್ರು. ಹಾಗೆ ನಮ್ಮ ಅಣ್ಣವರು ಕೂಡ ಕೆಲವೊಂದಿಷ್ಟು ನಾಟಕಗಳನ್ನ ಆಡಿದ್ದಾರೆ. ಈಗ ನಾವು ಸ್ವಲ್ಪ ಅವನು ಹೆಚ್ಚು ಮುಂದುವರ್ಸ್ಕೊಂಡ ಅಭಿಲಾಷೆ. ಸರ್, ಈಗ ನಿಮ್ ತಂದೆಯವರು ಕಲಾವಿದರಾಗಿದ್ರು, ನೀವು ಕೂಡ ಕಲಾವಿದ್ರ ಆಗ್ಲಿಕ್ಕೆ ನಿಮ್ ತಂದೆಯವರೇ ಪ್ರೇರಣೆ ಅಲ್ವಾ? ಅವರು ನಾಟಕಗಳಲ್ಲಿ ಪ್ರದರ್ಶನ ಕೊಡ್ತಿದ್ರು. ಈಗ ನಮ್ಮ ವೀಕ್ಷಕರಿಗೋಸ್ಕರ ಏನಾದ್ರೂ ಅಭಿನಯಿಸ್ಲಿಕ್ಕೆ ಸಾಧ್ಯ ಆಗತ್ತಾ, ಅಥವಾ ಏನಾದ್ರೂ ಡೈಲಾಗ್ಗಳನ್ನು ಒಂದೇನಾದ್ರೂ ಇದು ನಾನ್ ಮಾಡ್ತಕ್ಕಂತ ನನ್ನ ಅತಿ ಪ್ರೀತಿಯ ನಾನು ಒಂದು ಹೆಚ್ಚುವರಿ ಪ್ರದರ್ಶನ ಮಾಡಿರ್ತಕ್ಕಂತ ಏಕಪಾತ್ರ ಅಭಿನಯ ಅಂದ್ರೆ ಸುರಪುರದ ರಾಜ ವೆಂಕಟಪ್ಪ ನಾಯಕಂದು. ಹೇಳಿ ಸರ್, ಅದ್ರಲ್ಲಿ ಒಂದು ಡೈಲಾಗ್ ಹೇಳ್ಬೋದು ಸರ್. ಹೇಳಿ. ಅಂದ್ರೆ ಒಂದ್ ಡೈಲಾಗ್ ಅದನ್ನ ಎದ್ ನಿಂತ್ಕೊಂಡು ಹೇಳ್ತೀರಾ? ಹೌದು, ಅಭಿನಯಿಸ್ತೀರಿ. ಓಕೆ, ಪ್ರಾರಂಭ ಮಾಡಿ ಸರ್, ನೋಡೋಣ. ಹೇಳಿ ಕನ್ನಡಿಗರೇ, ಎದ್ದೇಳಿ, ರಣಘೋಷ ಮಾಡಾಯ್ತು, ರಣಕಹಳೆ ಊದಾಯ್ತು, ಕೋಟೆ ಸಿಂಹವಾಗಿ ನುಗ್ಗೋಣ, ಮದಸಿದ ಮದ್ದಾನೆಗಳ ಮಸ್ತಕವ ಬಳಿಯೋಣ. ಎಲ್ಲಿಂದಲೋ ಬಂದ ಆ ಕೆಂಪು ಮೊಸಡೆ ಗುಳ್ಳೆ ನರಿಗಳು, ಆ ಗುಳ್ಳೆ ನರಿಗಳ ನರವ ಹರಿದು ಹೆಣಗಳ ರಾಸಿ ಒಟ್ಟಬೇಕು. ಪರದೇಶದ ಸಂಕೋಲೆಯನ್ನು ಕಿತ್ತೊಗೆಲೇಬೇಕು, ಕನ್ನಡದ ಜ್ಯೋತಿಯನ್ನು ಹಚ್ಚಲೇಬೇಕು. ಕನ್ನಡಿಗರ ಎದೆಬಲ ಈ ಜಗ ನೋಡಬೇಕು. ನುಗ್ಗಿ ನಡೆಯಿರಿ ಶೂರರೇ, ನುಗ್ಗಿ ನಡೆಯಿರಿ. ಸೂಪರ್, ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸರ್. ಓಕೆ.